ಇವತ್ತು ನಮ್ಮ ಯಜಮಾನ್ರು ಬಜ್ಜಿ ಮಾಡು ಅಂತ ಇದ್ದಾರೆ. ಇವತ್ತು ಬಜ್ಜಿನಾದರೂ ಮಾಡೋಣ. ಎಷ್ಟು ದಿವಸದಿಂದ ಬಜ್ಜಿ ಮಾಡು ಬೋಂಡ ಮಾಡು ಅಂತ ಕೇಳ್ತಾನೇ ಇದ್ದಾನೆ. ಅಯ್ಯೋ ಎಣ್ಣೆನೇ ಇಲ್ಲ, ಎಣ್ಣೆ ಇಲ್ದರೆ ನಾನು ಹೆಂಗಪ್ಪ ಬಜ್ಜಿ ಮಾಡಲಿ? ಕಂಜೂಸ್ ಕಾಲ ನನ್ನ ಗಂಡ. ಎಣ್ಣೆ ಬುಕ್ ಮಾಡೋದ್ರೆ ಎಣ್ಣೆ ಕೂಡ ಬುಕ್ ಮಾಡಿಲ್ಲ. ಬೋಂಡ ಬೇಕು ಬಜ್ಜಿ ಬೇಕು ಅಂತ ನಾನು ಏನು ಮಾಡಲಿ? ಬರಲಿ ಇವತ್ತು ಸರ್ರ ಕಾಲು ಮುರಿತೀನಿ ಒಂದ. ನಿಮ್ಮ ಜೀವನದಲ್ಲಿ ಬೋಂಡ ಬಜ್ಜಿ ಅಂತ ಕೇಳಲೇಬಾರ್ದು. ಅವ್ನು ಎಣ್ಣೆ ತಗೊಂಡು ಮನೆಗೆ ಬಂದಿಲ್ಲ ಅಂತೆ. ನನಗೆ 4 ದಿನದಿಂದ ಎಣ್ಣೆ ಇಲ್ಲ, ಇರೋದ್ರಲ್ಲ ಸ್ವಲ್ಪ ಇತ್ತು ಎಣ್ಣೆ. ಅದು ಸಾಂಬಾರ್ ಗಿಂಬಾರ್ ಎಲ್ಲ ಮಾಡಿದ್ದೀನಿ. ಈಗ ಅದು ಕೂಡ ಖಾಲಿ ಆಗೈತೆ. ಈಗ ಬಜ್ಜಿ ಮಾಡೋಣ ಅಂತ ಹೋದ್ರೆ ಬಜ್ಜಿ ಮಾಡೋಕ್ಕೂ ಸ್ವಲ್ಪ ಕೂಡ ಎಣ್ಣೆ ಇಲ್ಲ. ಇಂಥ ಗಂಡನ ಕಟ್ಕೊಂಡು ಏನು ಮಾಡಲಿ? 4 ದಿವಸದಿಂದ ಎಣ್ಣೆ ಇವತ್ತು ಎಣ್ಣೆ ತಗೋಬಾರ್ದು, ನಾನು ಮನೆಗೆ ಬರಲಿ. ಅವನಿಗೆ ಸರಿಯಾಗಿ ಮಾಡ್ತೀನಿ ನಾನು ಇವತ್ತು. ಅವನಿಗೆ ಹೇಳಿ ನನಗೆ ಜನ್ಮ ಸಾಕಾಗೈತೆ. ಎಣ್ಣೆ ಇಲ್ಲ, ಏನಿಲ್ಲ, ಬೋಂಡ ಬೇಕು ಅದು ಬೇಕು, ರುಚಿ ಆಗಿ ಮಾತ್ರ ಕೇಳ್ತಾನೆ. ನಿನಗೆ ಎಷ್ಟು ದಿವಸ ಆಯ್ತು ಎಣ್ಣೆ ತಗೋಬಾ ಅಂತ ಹೇಳ್ತಾ ಇದ್ದೀನಿ. ನಿನಗೆ ಎಣ್ಣೆ ತಗೋಬರಕ್ ಹೋಗೇ ಇಲ್ಲ, ರುಚಿಯಾಗಿ ಮಾತ್ರ ಎಲ್ಲ ಕೇಳ್ತೀಯ. ಬೋಂಡ ಬೇಕು ಬಜ್ಜಿ ಬೇಕು. ಏನ್ ಸಮಾಧಾನ ಮಾಡೋದು? 4 ದಿನದಿಂದ ಹೇಳ್ತಾ ಇದೆ ಅಂತ ನನಗೂ ಗೊತ್ತು. ಮತ್ತೆ ಯಾಕೆ ತಂದಿಲ್ಲ? ಫಸ್ಟ್ ಒಂದಿನ ಚಿಲ್ಲರೆ ಅಂಗಡಿಗೆ ಹೋಗಿ ಕೇಳಿದೆ, 5 ಲೀಟರ್ ಕ್ಯಾನು. ಓಕೆ, 800 ರೂಪಾಯಿ ಹೇಳಿದ್ರು. ಆಮೇಲೆ ದೊಡ್ಡ ಹೋಲ್ಸೇಲ್ ಅಂಗಡಿಗೆ ಹೋಗಿದೆ, ಅಲ್ಲಿ ನಿನಗೆ 750 ರೂಪಾಯಿ ಹೇಳಿದ್ರು. ಮಾಲ್ಗಳಿಗೆ ಹೋಗಿದೆ, ಅಲ್ಲಿ ನಿನಗೆ 700 ರೂಪಾಯಿ ಕಟ್ಟ ಕಡಿಮೆ ಅಂತ ಕೊಡೋದೇ ಇಲ್ಲ ಅಂದರು. ಆನ್ಲೈನಲ್ಲಿ ಬುಕ್ ಮಾಡಿ ನಿನಗೋಸ್ಕರ ನೋಡು ಗೋಲ್ಡ್ ವಿನ್ನರ್ ತಗೊಬಂದಿದ್ದೀನಿ. 5 ಲೀಟ್ರ್ 5 ಲೀಟರ್ ತರಕ 5 ದಿವಸ ಬೇಕಾ ನಿನಗ? 5 ಲೀಟರ್ ಅಲ್ಲಮ್ಮ, ಕಾಸು ಹೆಂಗ್ ಉಳಿಸ್ಬೇಕು ಅನ್ನೋದು ವಿಧಾನ ಇದು. ಹೆಂಗಪ್ಪ ಉಳಿಸಿದೆ? ಇವಾಗ ಏನ್ ದುಡ್ಡು ಸೇವ್ ಆಯ್ತಾ? ಇದು ಆನ್ಲೈನ್ ಅಲ್ಲಿ 580 ರೂಪಾಯಿಗೆ ನಾನು ಪರ್ಚೇಸಿಂಗ್ ಮಾಡಿದ್ವಿ, ಗೊತ್ತಾ? 580 ರೂಪಾಯಿ ತೋರ್ಸು ನೋಡೋಣ. 580 ರೂಪಾಯಿ ಹೆಂಗ್ ಪರ್ಚೇಸಿಂಗ್ ಮಾಡಿದ್ಯಾ? ಇರೋ ರೇಟಿಗೆ ಹೆಂಗ್ ಕಡಿಮೆ ಮಾಡ್ಕೊಟ್ಬಿಡ್ತಾರೆ ನಿನ್ಗೆ ಆನ್ಲೈನ್ ಅಲ್ಲಿ ಪರ್ಚೇಸಿಂಗ್ ಮಾಡು, ನಿನಗೆ 580 ರೂಪಾಯಿ ಕೊಡ್ತಾ ಇದೆ. ಏನೋ ಒಂದೊಂದ್ ದಿನ ಹೆಚ್ಚು ಕಡಿಮೆ ಪ್ಲಸ್ ಮೈನಸ್ ಆಗ್ಬೋದು ಅಷ್ಟೇ. ನೀನೇನ್ ಸುಳ್ಳು ಹೇಳ್ಬೇಡ, ಹೋಗು ಫಸ್ಟ್. 580 ರೂಪಾಯಿಗೆ ನೀವು ಬೇಕಾದ್ರೆ ನೋಡಿ. ಆನ್ಲೈನ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ರೇಟ್ ಇರಬಹುದು, ಬಟ್ ಹೋಲ್ಸೇಲ್ ಕನ್ನ ತುಂಬಾ ಕಡಿಮೆ ರೇಟ್ ಅಲ್ಲಿ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಈ ಎಣ್ಣೆ ಲಿಂಕ್ ಬಂದಿದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡಬಹುದು. ಹಾಗೆ ವಿಡಿಯೋ ಮೇಲ್ಗಡೆ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸಿಂಗ್ ಅನ್ನು ಮಾಡ್ಬೋದು. ನೀವು ಕಮ್ಮಿ ಅಂದ್ರೂ 100 ರೂಪಾಯಿಂದ 150 ರೂಪಾಯಿ ಗಂಟ ಸೇವ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಪರ್ಚೇಸಿಂಗ್ ಮಾಡಿ. ಹೌದಾ? ನಿಜನೇನ್ರಿ? ನನಗೆ ಗೊತ್ತೇ ಇರ್ಲಿಲ್ಲ. ಹೋಗ್ಲಿ ಬಿಡ್ರಿ, ನಮ್ಗೆ ಹೆಂಗೋ 100 ರೂಪಾಯಿ ಸೇವ್ ಆಯ್ತಲ್ಲ. ಆಯ್ತು ಬಾ, ಮಾತಾಡಿದೆಲ್ಲ ಸಾಕು. ಸರಿ ಬನ್ರಿ, ಬೋಂಡ ಮಾಡ್ಕೊಡ್ತೀನಿ ನಿಮ್ಗ.